ಇದೊಂದು ಅವಕಾಶ ಮಾಡ್ಕೊಡಿ. ಈ ಒಳ್ಳೆ ಕೆಲಸ ಮಾಡ್ತಾ ಇದೀನಿ, ಇನ್ನೂ ಇವ್ರನ್ನ ಇನ್ನೂ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಆಸೆ. ಯಾಕಂದ್ರೆ ತಾಯಿ ಅನ್ನೋ ಪದ ತುಂಬಾ ದೊಡ್ಡದು, ಒಂದು ಹೆಣ್ಣು ಅನ್ನೋ ವಸ್ತು ತುಂಬಾ ದೊಡ್ಡದು. ಹೆಣ್ಣು ತಾಯಿ ಮಕ್ಕಳನ್ನ ಸಾಕಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾಳೆ, ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾಳೆ, ಎಂತ ಕೀಳು ಮಟ್ಟಕ್ಕೂ ಇಳಿತಾಳೆ. ಬಟ್ ಆದ್ರೆ ಅವಳು ಕೆಟ್ಟವಳಲ್ಲ, ಮಕ್ಕಳು ಹೊಟ್ಟೆ ತುಂಬಸಕ್ ಮಾತ್ರ ಇಳಿತಾಳೆ. ಅದನ್ನ ನೀವು ಕೆಟ್ಟೋದು ಅನ್ಕೋಬೇಡಿ. ಇನ್ನೂ ತುಂಬಾ ಜನ ಈ ಆಶ್ರಮಕ್ಕೆ ಅಮ್ಮನ ಸೂಳೆ ಅಂತ ಕರೀತಾರೆ. ಅವಳು ಸೂಳೆ ರೀ, ಅವಳು ಯಾವನ ಹತ್ರ ಹೋಗಿದ್ಲು. ಹೌದಪ್ಪ, ಅವಳು ಯಾವನ ಹತ್ರ ಹೋಗಿದ್ಲು. ಊಟ ಕೊಟ್ಟಿದ್ ಯಾರಿಗೆ? ಅವಳು ದುಡ್ಡು ಚೆನ್ನಾಗಿತ್ತು, ಅವಳ ಬಟ್ಟೆ ಚೆನ್ನಾಗಿತ್ತು, ಅವಳು ಕೊಟ್ಟಿದ್ ದುಡ್ಡು ಕಾರಲ್ಲಿ ತಗೊಳಕ್ ಚೆನ್ನಾಗಿತ್ತು, ಬೈಕ್ ಓಡ್ಸಕ್ ಚೆನ್ನಾಗಿತ್ತು. ಅವಳು ಇವಾಗ ಕೆಟ್ಟವಳು. ಅವತ್ತೇ ಈಸ್ಕೋಬಾರ್ದಾಗಿತ್ತು ಆ ತಾಯಿ ಹತ್ರ ದುಡ್ಡು, ಅದನ್ನ ತಗೊಂಡ್ ಮಜಾ ಮಾಡಕ್ ಚೆನ್ನಾಗಿತ್ತು. ತಾಯಿ ಕಷ್ಟ ಅಂತ ಬೀದಿಲ್ ಬಿಸಾಕ್ಬಿಟ್ಟು ಅವಳು ಸರಿ ಇಲ್ಲ ಅಂತೀರಾ? ದಯವಿಟ್ಟು ಕೆಲವ್ರು ಬರ್ತಾರೆ ಇಲ್ಲಿ, ನೋವಾಗತ್ತೆ. ಇದೇ ವಿಷಯನೇ ಪ್ರಸ್ತಾಪ ದಿನ ನಡೆಯುತ್ತೆ ನಮ್ಮಲ್ಲಿ ಅವ್ರ ಮಧ್ಯದಲ್ಲಿ. ಅಮ್ಮ, ನಾನು ಅವತ್ತು ನನ್ನ ಮಗ ಆಕ್ಸಿಡೆಂಟ್ ಆಗೋಗಿತ್ತಮ್ಮ, ನಾನು ಎಲ್ಲೆಲ್ಲೋ ಹೋಗಿ ದುಡ್ಡು ತಂದೆ. ತಾಯಿ ಹೇಳ್ತಾಳೆ, ದುಡ್ಡು ತಗೊಂಡ್ ಬಂದೆ, ಅವತ್ತು ನನಗೆ ದುಡ್ಡು ಸಿಕ್ಲಿಲ್ಲ, ಎಲ್ಲೋ ತಗೊಂಬಂದೆ. ನಾನೊಬ್ಳು ತಾಯಿ ನನ್ನ ಮಗನ್ ಕಾಪಾಡ್ಬೇಕು ಅಂತ ತಂದೆ, ಆದ್ರೆ ಇವತ್ತು ನಾನು ಕೆಟ್ಟವಳು. ಅವತ್ತು ನಾನು ಕೊಟ್ಟಿಲ್ಲ ಅಂದ್ರೆ ಅವ್ನು ಇಲ್ಲಿ ಎಲ್ಲಿ ಬದುಕ್ತಿದ್ದ? ಹೇಳ್ತಾಳೆ ಒಬ್ಬೊಬ್ಳು ತಾಯಿ ನನ್ನ ಮನ್ಸಲ್ಲಿರೋದು, ದಯವಿಟ್ಟು ನೀವು ಅಂಬ್ಲಿ ಕೊಡಿ, ಗಂಜಿ ಕೊಡಿ, ಇಲ್ಲ ಕೊಡಲ್ವಾ ಬಿಟ್ಟು ಬಿಸಾಕ್ಬಿಡಿ, ಅವಳೆಲ್ಲೋ ಬದುಕೋತಾಳೆ ಅನಾಥೆಯಾಗಿ. ಪ್ರಪಂಚದಲ್ಲಿ ತುಂಬಾ ದೊಡ್ಡದಾಗಿದೆ ಜಾಗ. ಬಟ್ ಆ ಪದ ಇದೆಯಲ್ಲ, ಆ ತಾಯಿಗೆ ಬಳಸ್ಬೇಡಿ. ಒಬ್ಬ ತಂದೆನೂ ಅಷ್ಟೇನೆ. ನೋಡಿ ಎಷ್ಟು ಜನ ತಂದೆದಿರಿದಾರಲ್ಲಿ, ತಾಯಿದಿರಿದ್ದಾರೆ. ಆ ತಂದೆ ಎಷ್ಟು ಕಷ್ಟಪಟ್ಟು ಸಾಕಿರ್ತಾನೆ ಗೊತ್ತಾ ನಿಮ್ಮನ್ನ. ಆಚೆ ಹೋಗಿ ಬೆಳಗ್ಗಿಂದ ಸಂಜೆವರೆಗೂ ದುಡ್ಕೊಂಡ್ಬರ್ತಾನೆ. ಅವ್ನು ಊಟ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಅನ್ನ ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ. ಆದ್ರೂ ನಿಮ್ಮನ್ನ ಸಾಕಿ ಸೆಲ್ವಿ ಅಷ್ಟುದ್ದ ಮಾಡಿರ್ತಾನೆ. ಬಟ್ ಆ ತಂದೆನ ಬೀದಿಗೆ ಬಿಡ್ತೀರಿ, ಅವನ್ ಬೆಲೆ ಗೊತ್ತಿಲ್ಲ ನಿಮ್ಗೆ. ನಾಳೆ ಇದಕ್ಕಿಂತ ಕೇವಲವಾಗಿ ಬೀಳ್ತೀರಿ ನೀವು, ಇದಕ್ಕಿಂತ ಕೇವಲವಾಗಿ ಬೀಳ್ತೀರಿ. ಅವ್ರು ಪುಣ್ಯ ಮಾಡಿದ್ದಾರೆ, ಈ ಜಾಗದಲ್ಲಿ ಊಟ ಮಾಡ್ತಿದ್ದಾರೆ, ಅವ್ರು ಇಲ್ಲಾದ್ರೂ ಇದ್ದಾರೆ. ನಾಳೆ ನೀವು ಇದಕ್ಕಿಂತ ಕೀಳಾಗಿ ಬೀಳ್ತೀರಿ. ಇದು ಕಟ್ಟಿಟ್ಟ ಬುತ್ತಿ ನಿಮ್ಗೆ. ಬಟ್ ಇನ್ನೂ ಒಂದು ಹೇಳ್ತೀನಿ, ಹೆಣ್ಮಕ್ಳಿಗೆ ಗಂಡ ಅವನು ಕುಡುಕ ಆಗ್ಲಿ, ಕುರುಡ ಆಗ್ಲಿ, ಕುಂಟ ಆಗ್ಲಿ, ಏನೇ ಆಗಿರ್ಲಿ, ಅವನ್ ಮೂಲೆಯಲ್ಲಿ ಇದ್ರೇನೆ ಆ ಹೆಣ್ಣಿಗೆ ಬೆಲೆ. ಇಲ್ಲ ಅಂದ್ರೆ ನಾಯಿಗಿಂತ ಕಡಿಯಾಗಿ ನೋಡ್ತಾರೆ, ನಾಯಿ ಕರೆದ ಅನ್ನ ಹಾಕ್ತಾರೆ, ನಿನಗಂತೂ ಹಾಕಲ್ಲಮ್ಮ. ಇದಂತೂ ಸತ್ಯ ಸರ್. ಓವರ್ ಆಲ್ ಆಲ್ಮೋಸ್ಟ್ ಹೇಳಿದ್ರಿ. ನಿಮ್ಮ ವೀಕ್ಷಕರಿಗೆ, ನಿಮ್ಮ ದಿನನಿತ್ಯ ಬರುವಂತ ಲೈವ್ ವೀಕ್ಷಕರಾಗ್ಬೋದು ಅಥವಾ ಬೇರೆಯವರು ನಮ್ಮ ವೀಕ್ಷಕರಾಗ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀವಿ ಓವರ್ ಆಲ್ ನಿಮ್ಮ ಆಶ್ರಮದ ಮುಖಾಂತರ? ನಾನು ಇವತ್ತಿಗೂ ಏನು ಹೇಳ್ತೀನಿ ಅಂದರೆ, ನನ್ನ ಫೇಸ್ಬುಕ್ ಲೈವಲ್ಲಿ ಒಂದಷ್ಟು ಜನ ನನಗೆ ಈ ಆಶ್ರಮ ನಡೆಸ್ತಾ ಇದ್ದಾರೆ, ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಅಷ್ಟೇ ನಾನು ಕೇಳಕ್ಕೊಳಕ್ಕೆ ಸಾಧ್ಯ. ನೀವು ಚೆನ್ನಾಗಿದ್ದರೆ ಆ ಭಗವಂತ ನಿಮ್ಮ ಇಡೀ ಕುಟುಂಬಕ್ಕೆ ದೇವರ ಆರೋಗ್ಯ, ಆಯುಷು, ನೆಮ್ಮದಿ, ಶಾಂತಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ನೀವು ಚೆನ್ನಾಗಿದ್ರೆ ಇಂಥ ತಾಯಂದಿರು ಇನ್ನೂ 100 ಜನ ಯಾರೂ ಉಪವಾಸ ಇರಲ್ಲ. ನಿಮ್ಮ ಕುಟುಂಬ ಚೆನ್ನಾಗಿರಲಿ. ಇಂಥ ತಾಯ್ದಿರಿಗೂ ಒಂದಷ್ಟು ನಿಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ಮಾಡಿ. ನೀವೇನೇ ಕೊಟ್ಟರು ನಾನು ಭಿಕ್ಷೆ ಬೇಡ್ತೀನಿ. ಇವತ್ತು ನಾನು ಭಿಕ್ಷೆ ಬೇಡೇ ಸಾಕ್ತೀನಿ. ಇದೂ ಸಾಕಾಗ್ಲಿಲ್ವಾ, ಇನ್ನೂ ಫುಟ್ಪಾತಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ತೀನಿ. ನಾನು ಯಾರನ್ನೂ ತಲೆ ಹೊಡೆದು ಮನೆ ಹಾಳು ಮಾಡಿ ಯಾವ ದುಡ್ಡು ತೊಗೊಂಬರಲ್ಲ. ಇನ್ನೂ ಭಿಕ್ಷೆ ಬೇಡ ಸಾಕ್ತೀನಿ. ನಿಮ್ಮ ಕೈಯಲ್ಲಾದರೆ ಭಿಕ್ಷೆ ಹಾಕಿ, ನಾನು ತಗೊಳಕ್ ರೆಡಿ ಇದ್ದೀನಿ, ಕೇಳಕ್ಕೆ ನಾನು ರೆಡಿ ಇದ್ದೀನಿ, ಹಾಕಕ್ಕೆ ನೀವು ರೆಡಿಯಾಗಿ. ಅಷ್ಟೇ ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರಿ, ಮತ್ತೆ ಚಾಲೆಂಜಸ್ನ ಹೇಳ್ಕೊಂಡ್ರಿ, ಎಲ್ಲವನ್ನು ಹೇಳ್ಕೊಂಡ್ರಿ. ಮದುವೆ ಅವ್ರು ಮುಗ್ಸೋಕ್ ಮೊದ್ಲೇ ಲಾಸ್ಟ್ ಕ್ವಶನ್, ಹುಬ್ಳಿಗೆ ಒಂದು ಶೂಟಿಂಗ್ ಹೋಗಿರ್ತೀರಿ, ಅಲ್ಲಿ ಮೇಕಪ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ದು ಇಡೀ ಸ್ಕಿನ್ ಹಾಳಾಗಿತ್ತು ಲಾಸ್ಟ್ ಟೈಮು 2 ವರ್ಷದ ಹಿಂದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಅದು ಕಡಿಮೆ ಆಗ್ತಾ ವೈಟ್ ಪ್ಯಾಚಸ್ ಎಲ್ಲ ಕ್ಲೋಸ್ ಆಗ್ತಾ ಬಂದಿದೆ. ಎಷ್ಟು ಖರ್ಚಾಯ್ತು? ಅವತ್ತು ತುಂಬಾ ಹೇಳ್ಕೊಂಡಿದ್ರು ತುಂಬಾ ಖರ್ಚಾಗ್ತಿದೆ ಟ್ರೀಟ್ಮೆಂಟ್ಗೆ ಅಂತ. ಸೊ ಅದನ್ನ ಚಿತ್ರತಂಡ ತಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ಳಿಲ್ಲ, ಅವ್ರು ತೋರಿಸ್ಲಿಲ್ಲ, ನಿಮ್ ದುಡ್ಡೇ ಖರ್ಚಾಯ್ತು ಅಂತ. ಏನಾಯ್ತು, ಎಲ್ಲಿ ತೋರಿಸಿದ್ರಿ, ಎಷ್ಟೆಲ್ಲ ಖರ್ಚಾಯ್ತು ಅದಕ್ಕೆ? ಉತ್ತರ ಕರ್ನಾಟಕ ಒಂದು ಲೋ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಬರ್ತಾರೆ, ಈ ತರ ಕೇಳ್ತಾ ಇರ್ತಾರೆ. ಈಗಲೂ ಮೊನ್ನೆ ಯಾರೋ ಬಂದಿದ್ರಿ ಇಲ್ಲಿ, ಮೇಡಮ್ ನಿಮ್ಮನ್ನೇ ಈ ಪಾತ್ರಕ್ಕೆ ಹಾಕೋಬೇಕು ಅಂತ. ಇತ್ತೀಚೆಗೆ ತುಂಬಾ ಜನ ಬರ್ತಾ ಇದ್ದಾರೆ ಇಲ್ಲಿಗೆ. ಸುಮಾರು ಒಂದು 5-6 ಜನ ಡೈರೆಕ್ಟರ್ ಬಂದು ಮಾತುಕತೆ ಮಾಡ್ಕೊಂಡಿದ್ರು, ಮೇಡಮ್ ಈ ಪಾತ್ರ ನಿಮ್ಮ ಕೈಲೇ ಮಾಡಿಸ್ಬೇಕು. ಒಂದು ಮೈಂಡಲ್ಲಿ ಇರುತ್ತೆ ಅವ್ರಿಗೆ, ನೀವು ಮಾಡಿದ್ರೆ ಆ ಫೀಲ್ ಆಗತ್ತೆ, ಅದಕ್ಕೆ ಇದಾಗತ್ತೆ. ಸರಿ ಆಯ್ತು, ಲೋ ಬಜೆಟ್ ಆಯ್ತು, ಅದಕ್ಕೂ ಮಾಡೋಣ. ಹೀಗೆ ಇದೇ ತರ ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಸೆಟ್ ಅವ್ರು ಯಾರೂ ಇರಲಿಲ್ಲ, ಅವರವರೇ ಸೇರ್ಕೊಂಡು ಮಾಡ್ತಾ ಇದ್ರು. 3 ದಿನ ಕಂಟಿನ್ಯೂ ಶೂಟಿಂಗ್ ಮಾಡಿದೆ. ಡೆತ್ ಸೀನ್ ಇತ್ತು, ನಂದು ಕಂಟಿನ್ಯೂಟಿ ಸೀನ್ ಇತ್ತು. ಅದರಲ್ಲಿ ಅರಿಶಿನ ಎಲ್ಲ ಕೊಂಡೆ ಹಾಕಿ ಹೂವೆಲ್ಲ ಮುಡ್ಕೊಂಡು ಬರುವಂಥ ಸೀನ್ ಇತ್ತು. ಅದಾದಮೇಲೆ ಡೆತ್ ಸೀನ್ ಆಗುತ್ತೆ. ಆ ಡೆತ್ ಸೀನಲ್ಲಿ ಕ್ಯಾಮ್ರಾ ಒಂದು ಸೈಡ್ ಇರುತ್ತೆ, ಈ ಕಡೆ ಅರಿಶಿನ ಹಚ್ಚಿರ್ತೀವಿ. ಅವನು ಅರಿಶಿನ ಮತ್ತು ಸುಣ್ಣ ಮಿಕ್ಸ್ ಮಾಡ್ಬಿಟ್ಟು ಅದೆಲ್ಲೋ ಹಿಟ್ಟಿದ್ದ ಹುಡುಗ.
ಒಂದು 1000 ರೂಪಾಯಿ ಕೊಟ್ಟಿದ್ರೆ ಒಂದಷ್ಟು ನಮ್ಮ ಜೀವ ಉಳಿತಿತ್ತೇನೋ ಅವತ್ತಿನ ದಿನ. ಬಟ್ ಅದನ್ನ ತಗೊಂಬಂದು ಹಂಗೆ ಹಚ್ಚಿಬಿಟ್ಟ ರಾತ್ರಿ 11 ಗಂಟೆ ಏನೋ ಅವಾಗ. 2 ಗಂಟೆಗೆ ಹೋಗ್ಬಿಟ್ಟು ಒಂದು ಚೂರು ಅಂತಿತ್ತು. ಬಿಸಿಲಲ್ವಾ, ತುಂಬ ಬೇಸಿಗೆ ಅಲ್ವಾ, ಮುಖ ಏನೋ ಆಗಿರುತ್ತೆ ಅಂದ್ಬಿಟ್ಟು ಮುಖ ಇದು ಮಾಡ್ಕೊಂಡು ಹಂಗೆ ಮಲಗ್ಬಿಟ್ಟೆ. ಬೆಳಗ್ಗೆ ಎದ್ದು ಮುಖ ನೋಡ್ತೀನಿ, ಇಷ್ಟು ಅಗಲ ಪ್ಯಾಚು, ಕರೆಕ್ಟಾಗಿ ಇಷ್ಟು ಅಗಲ ಪ್ಯಾಚು. ನಾನು ಜೀವನ ಹೋಯ್ತು ಅನ್ಕೊಂಡು ಕುಸ್ತು ಬಿದ್ದುಬಿಟ್ಟೆ. ಅದರಿಂದ ಅವಕಾಶಗಳು ತಪ್ಪಿದ್ದುಂಟು ಅಂತ. ಮೇಡಮ್ ಅದೆಷ್ಟು ಒಂದು ಅವಕಾಶ ಅದರಲ್ಲೂ ತಪ್ಪಿದ್ದು. ಯಾಕೆಂದ್ರೆ ಅದು ಪ್ಯಾಚ್ ಮಾಡಿದ್ರು ನಿಲ್ಲಲ್ಲ. ಎಷ್ಟೇ ಪ್ಯಾಚ್ ಮಾಡಿದ್ರು ನಮ್ಮ ಮೇಕಪ್ ಅಣ್ಣವರು ನಿಲ್ಲಲ್ಲ. ನಿಲ್ದೆ ಹೋದ್ರೆ ಹೇಗ್ ತೋರಿಸ್ತಾರೆ? ಇಲ್ಲ ಅದಕ್ಕೆ ಅಂತ ಒಂದು ಪಾತ್ರನ ಸೃಷ್ಟಿ ಮಾಡ್ಬೇಕಾಗತ್ತೆ. ಇಲ್ಲ ಹೆಂಗೆ ಅದಕ್ಕೆ ಅಂತ ಒಂದು ಸೃಷ್ಟಿ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರು ಇರೋ ಪಾತ್ರನ ನನ್ಗೆ ಕೊಟ್ಟಿರ್ತಾರೆ. ಆ ಮುಖ ನೋಡಿದಾಗ ಎಷ್ಟೋ ದಿನ ತುಂಬಾ ಸಿನಿಮಾಗಳು ಹೋಯ್ತು. ನನಗೆ ಆಚೆ ಬರಕ್ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು, ಓಡಾಡಕ್ ಆಗ್ತಿರ್ಲಿಲ್ಲ. ಎಲ್ಲರೂ ಅದನ್ನ ನೋಡ್ಬಿಟ್ಟು ಯೋಚನೆ ಮಾಡ್ತಾರೆ. ಪ್ರತಿಯೊಬ್ರು ಬೇರೆ ತರನೇ ಯೋಚನೆ, ಏನೋ ತೊನ್ನು ಅದು ಇದು ಏನೇನೋ ಅನ್ಕೊಳ್ತಾರ. ಅವಾಗ ಕೆಲವ್ರು ಒಬ್ಬೊಬ್ರು ಮೈಂಡಲ್ಲಿ ಒಂದೊಂದು ಬರೋ ಸಹಜ. ಬಟ್ ಅದರಿಂದ ತುಂಬಾ ಕುಸ್ತೆ ಮೇಡಮ್. ಬೇಕಾದಷ್ಟು ಒಂದು 3 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿದೆ ನಾನು. ಬರೀ ಅವ್ರು 1,000 ರೂಪಾಯಿ ಕೊಟ್ಟು ಸೆಟ್ ಅವ್ರು ಇಟ್ಕೊಂಡಿದ್ರೆ ಚೆನ್ನಾಗಿತ್ತು. ನಾನು ಬೇಕಾದಷ್ಟು ಖರ್ಚು ಮಾಡಿದೆ. ವಿಜಯನಗರದಲ್ಲಿ ತೋರಿಸ್ದೆ. ಆಮೇಲೆ ಸರಿ ಹೋಯ್ತು. ಒಂಚೂರು ಈಗ ಉಳ್ಕೊಂಡಿದೆ, ಪರವಾಗಿಲ್ಲ. ಇವಾಗ ಇದು ಆಶ್ರಮ ಮಾಡಿದಾಗ್ಲೂ ಇತ್ತು ಅದನ್ನು. ಆಮೇಲೆ ಈಗ ಸೇಫ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಒಂದು ನನಗೆ ಈ ಕೆಲಸ ತೃಪ್ತಿ ಕೊಡ್ತಾ ಇದೆ. ನಾನು ರಾಣಿ ಥರ ಜೀವನ ಮಾಡಿದ್ದೀನಿ. ನನ್ನ ಬದುಕಲ್ಲಿ ಕಷ್ಟ ಸುಖ ಎಲ್ಲ ಥರ ನಾನು ಜೀವನ ನೋಡಿದ್ದೀನಿ, ಇಲ್ಲ ಅಂತಲ್ಲ. ನಾನು ನೋಡದೇ ಇರೋ ಜೀವನ ಯಾವುದೂ ಇಲ್ಲ. ಬಟ್ ಇಲ್ಲಿ ಇದೆಯಲ್ಲ, ಇದು ಎಲ್ಲದಕ್ಕಿಂತ ಪುಣ್ಯದ ಜಾಗ. ಇಲ್ಲಿ ನನಗೆ ತುಂಬ ನೆಮ್ಮದಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇನ್ನೂ 100 ಜನ ತಾಯಿದಿರಿಗೆ ಬಂದರೂ ಊಟ ಹಾಕುವಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಅಂಬ್ಲಿ ಕುಡಿತಾ ಇದ್ರು, ಗಂಜಿ ಕುಡಿತಾ ಇದ್ರು, ಇವತ್ತು ಬಿರಿಯಾನಿ, ಚಿಕನ್ನು ಎಲ್ಲವೂ ತಿನ್ನೋ ಮಟ್ಟಕ್ಕೆ ಭಗವಂತ ಕೊಟ್ಟಿದ್ದಾನೆ. ಇಷ್ಟು ಸಾಕು. ಬಟ್ ನಾನು ಕೇಳ್ಕೊಳ್ಳೋದಷ್ಟೇ, ಒಂದು ಆಂಬ್ಯುಲೆನ್ಸು ದಯವಿಟ್ಟು, ಒಂದು ನಂಗೆ ದೊಡ್ಡದು ಬೇಡ, ಒಂದು ಮಾರ್ತವ್ಯ ಆಂಬ್ಯುಲೆನ್ಸು ನಿಮ್ಮ ಕೈಲಿ ಎಷ್ಟೆಷ್ಟು ಆಗುತ್ತೆ ಸಹಾಯ ಮಾಡಿ. ಬಟ್ ಒಂದು ಜೀವ ಹೋದ್ರೂ ತೊಗೊಂಡೋಗೋದಕ್ಕೆ ಬೇಕು, ಜೀವ ಉಳಿಸೋದಕ್ಕೊಂದು ಬೇಕು. ಇದೊಂದು ನಾನು ಕೇಳ್ಕೊತಾ ಇದ್ದೀನಿ. ನಾನು ಯಾಕೆಂದರೆ ದುಡ್ಡು ಕೊಟ್ಟು ಕರೆಸ್ಕೊಳ್ತೀನಿ. ನನ್ನ ಕೈಲಿ ಆಗಲ್ಲ ಅಷ್ಟು ದುಡ್ಡು ಕೊಟ್ಟು. ಅದೇ ದುಡ್ಡಿದ್ರೆ ಇವರು ಒಂದು ದಿವಸ ತಿಂಡಿ ತಿಂತಾರೆ, ತಿಂಡಿಗಾಗತ್ತೆ, ಊಟಕ್ಕಾಗತ್ತೆ, ಇನ್ನೇನಕ್ಕೂ ಆಗತ್ತೆ. ಬಟ್ ಅಕ್ಕಿಗಳು ನನಗೆ ಏನಾರ ಇಲ್ಲ ಅಂದರೆ ಪ್ರತಿಯೊಂದು ನಾನು ಲೈವಲ್ಲಿ ಕೇಳ್ತೀನಿ. ಅಕ್ಕಿ ಖಾಲಿ ಆಗ್ಬಿಟ್ರು ಕೇಳ್ತೀನಿ, ಮಾತ್ರೆ ಖಾಲಿ ಆಗೋದ್ರು ಕೇಳ್ತೀನಿ. ಪ್ರತಿಯೊಂದು ನನ್ನ ಲೈವಲ್ಲಿರೋ ನನ್ನ ಕುಟುಂಬದವ್ರು ಎಲ್ಲರೂ ಚೆನ್ನಾಗಿರಿ, ನಿಮ್ಮಿಂದ ಈ ಆಶ್ರಮ ನಡೀತಾ ಇದೆ ಅಂತ ಸಾರಿ ಹೇಳ್ಕೊತೀನಿ. ದಯವಿಟ್ಟು ಇದೇ ಥರ ನಡೆಸಿ ಬೆಳೆಸಿ. ಬಟ್ ಈ ಕೆಲಸ ತುಂಬ ಖುಷಿ ಇದೆ. ಇನ್ನೂ 100 ಜನ ತಾಯಿ ಬರಲಿ, ಊಟ ಹಾಕ್ತೀನಿ. ನಿಮ್ಮೆಲ್ಲ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ. ಥ್ಯಾಂಕ್ ಯು. ಅದು ನಮ್ಮ ಮಾಧ್ಯಮದವರೆಲ್ಲ ನೀವು ಬಂದಿದ್ದು ನನಗೆ ತುಂಬ ಖುಷಿ ಕೊಡ್ತು. ಬಟ್ ಏನೋ ನನ್ನ ಕುಟುಂಬದಲ್ಲಿ ಇಲ್ಲೇ ಇದ್ದೀನಿ ಅನ್ನಿಸ್ತು. ಒಂದು 3 ವರ್ಷ ಕಳೆದೋಗಿದೆ. ಯಾಕಂದರೆ ಇಲ್ಲಿ ಪರಿಸ್ಥಿತಿ ನೀವಿನ್ನೂ ನೋಡಬೇಕು. ಮುಳುಗೋಗಿರ್ತೀನಿ. ಬಟ್ ಇಲ್ಲಿ ನೀವೆಲ್ಲ ಬಂದಮೇಲೆ ಮತ್ತೆ ನನ್ನ ಕುಟುಂಬ ಮತ್ತೆ ನನಗೆ ಸಿಕ್ತು ಅನ್ನಿಸ್ತು. ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.